ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2 ತಿಂಗಳ ಮಗುವಿಗೆ ಯಾವ ರೀತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ತಲೆಗೆ ಸ್ನಾನ ಮಾಡಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ವಾಯ್ಸ್ನ ಕೊಟ್ಟಿಲ್ಲ, ಹಾಗೆ ಮ್ಯೂಟ್ ಕೂಡ ಮಾಡಿಲ್ಲ. ಹೇಗೆ ಪಾಪುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಮಗು ಯಾವ ರೀತಿ ಇರುತ್ತೆ ಅನ್ನೋದನ್ನು ಡೈರೆಕ್ಟಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿ ಮಗುಗೆ ಸಾಫ್ಟಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಮಗುಗೆ ಕಿರಿಕಿರಿ ಅನಿಸಲ್ಲ ಮತ್ತು ಅದು ಅಳೋದಿಲ್ಲ. ಅದು ಅಳದೇ ಇದ್ದರೆ ನಾವು ಈಸಿಯಾಗಿಯೇ ಮಗುಗೆ ಸ್ನಾನ ಮಾಡ್ಬೋದು. ಇನ್ ಕೇಸ್ ಮಗು ಅಳ್ತಾ ಇತ್ತು ಅಂದರೆ ಉಸಿರುಗಟ್ಟತ್ತೆ ಅನ್ನೋ ಫೀಲ್ ಆಗುತ್ತೆ. ಸೊ ಯಾರಾದರೂ ತುಂಬ ತಿಕ್ಕಿ ಎಲ್ಲ ಮಾಡ್ತಾಯಿದ್ರೆ ಅದನ್ನು ಕಡಿಮೆ ಮಾಡಿ ಈ ರೀತಿಯಾಗಿ ಮಸಾಜ್ ಮಾಡಿ. ಕೆಲವೊಬ್ಬರು ಮಕ್ಕಳಿಗೆ ವಾರಕ್ಕೆ ಅಂದರೆ ಒಂದಿನ ಬಿಟ್ಟು ಒಂದಿನ ತಲೆಗೆ ನೀರು ಹಾಕ್ತಾರೆ, ಅಂದರೆ ಸ್ನಾನ ಮಾಡಿಸ್ತಾರೆ ತಲೆ ಸ್ನಾನನ. ದೊಡ್ಡವರಾಗಿಬಿಟ್ಟು ನಾವೇ ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡಿದ್ರೆ ನೆಗಡಿ ಆಗುತ್ತೆ ಅಂತ, ಚಿಕ್ಕ ಮಕ್ಕಳಿಗೆ ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡಿಸೋದು ತಪ್ಪು ಅಂತ ಅನಿಸುತ್ತೆ. ಗೊತ್ತಿಲ್ಲ ನಿಮ್ಮ ಮನೇಲಿ ಹೇಗೆ ಮಾಡಿಸ್ತೀರಾ ಅಂತ. ಬಟ್ ನಾವು ವಾರದಲ್ಲಿ 2 ದಿನ ಮಗುಗೆ ತಲೆಗೆ ಸ್ನಾನ ಮಾಡಿಸ್ತೀವಿ. ರೆಗ್ಯುಲರಾಗಿ ಬರೀ ಸ್ನಾನ ಮಾಡಿಸ್ತೀವಿ. ವಾರದಲ್ಲಿ 2 ದಿನ ತಲೆಗೆ ಸ್ನಾನ ಮಾಡಿಸ್ತಾ ಇದ್ದೀವಿ. ಈಗ ಎಣ್ಣೆ ಎಲ್ಲ ಹಚ್ಕೊಂಡಾಯಿತು, ತಲೆಗೆ ಸ್ನಾನ ಮಾಡಿಸ್ಬೇಕು. ಆಯ್ತಲ್ಲ, ಗುಂಡಿ ಶಾನಕ್ಕೆ ರೆಡಿ ನನ್ನ ಮಗಳು. ಮಗುವಿಗೆ ಪಟಿಂಗ್ ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೆ ಮಕ್ಕಳಿಗೆ ಡೈರೆಕ್ಟಾಗಿ ಕೂರಿಸ್ಕೊಂಡು ನೆತ್ತಿಗೆ ಹಿಂಗೆ ಕೈ ಇಟ್ಕೊಂಡು ನೀರು ಹಾಕ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋರೆಲ್ಲ ಆ ಥರ ಮಾಡ್ಬೋದು. ಇನ್ ಕೇಸ್ ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದರೆ, ಒಬ್ಬರೇ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡಿಸ್ಬೋದು. ಯಾಕೆ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ತುಂಬ ಜನ ಹೆದರ್ತಾರೆ ಅಂತ ಹೇಳಿದ್ರೆ, ಅದೇ ಈ ಥರ ಕೂರಿಸ್ಕೊಂಡು ನೀರು ಹಾಕೋ ಟೈಮಲ್ಲಿ ಮಕ್ಕಳು ಎಲ್ಲಿ ನೀರು ಕುಡಿತಾವೋ ಅಂತ ಹೇಳಿಬಿಟ್ಟು ಹೆದರ್ತಾರೆ. ನಾವು ಈ ರೀತಿ ಮಕ್ಕಳನ್ನ ದಬ್ಬಾಕೊಂಡು ಸ್ನಾನ ಮಾಡಿಸೋದ್ರಿಂದ ಮಕ್ಕಳು ನೀರು ಕುಡಿಯೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಈ ರೀತಿ ಯಾರಾದರೂ ಸ್ನಾನ ಮಾಡಿಸೋಕ್ಕೆ ಹೆದರ್ತಾ ಇದ್ದರೆ ಈ ರೀತಿಯಾಗಿ ಸ್ನಾನ ಮಾಡಿಸಿ ತೊಂದರೆ ಇಲ್ಲ.
ನೋಡಿದ್ರಲ್ಲ ವಿಡಿಯೋನ, ನನ್ನ ಮಗಳು ಇಲ್ಲಿ ಯಾವುದೇ ರೀತಿ ಕಿರಿಕಿರಿ ಮಾಡಲಿಲ್ಲ. ಮಕ್ಕಳಿಗೆ ಈ ರೀತಿ ಸಾಫ್ಟಾಗಿ ಹ್ಯಾಂಡ್ಲು ಮಾಡೋದ್ರಿಂದ ಮಕ್ಕಳಿಗೆ ಇರಿಟೇಷನ್ ಆಗೋದಿಲ್ಲ. ಸೊ ಆರಾಮಾಗಿ ಅವರು ಕೂಡ ಸ್ನಾನ ಮಾಡಿಸ್ಕೊತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.